ಎಸ್ ನಮಸ್ತೆ ವಿವರ್ಸ್. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಒಂದು ಪಾಠನ ತಗೊಂಡು ಬಂದಿದ್ದೀನಿ. ಮುಖ್ಯವಾಗಿ SLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರ್ತಾಯಿದೆ, ರಿವಿಷನ್ ಮಾಡಬೇಕು ಅನ್ನೋರು ಈ ಒಂದು ವಿಡಿಯೋನ 1.5 ಅಥವಾ 2x ಇಟ್ಕೊಂಡು ನೋಡ್ಬೋದು. ಒಂದು ಅತ್ಯುತ್ತಮ ರಿವಿಷನ್ ಕಂಟೆಂಟ್ ಆಗಿದೆ. ಮತ್ತು ಆಬ್ವಿಯಸ್ಲಿ KPSC ಮತ್ತು UPSC ಮತ್ತು ಇತರ ಸರ್ಕಾರಿ ಕೆಲಸಗಳ ಆಕಾಂಕ್ಷಿಗಳಿಗೆ ಒಂದು ಉಪಯುಕ್ತ ಮಾಹಿತಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡೋಣ 1 by 1. ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಒಂದು ಪಾಠದಲ್ಲಿ ವ್ಯಾಪಾರ ಸಂಬಂಧ, ಭಾರತಕ್ಕೆ ಅವ್ರು ಎದಕ್ಕೆ ಬಂದರು, ಅವ್ರ ರಾಜಕೀಯ ಏಳಿಗೆ ಹಿನ್ನೆಲೆ, ಕರ್ನಾಟಕ ಯುದ್ಧಗಳು ಮತ್ತು 2 ಕದನಗಳು, ಪ್ಲಾಸಿ ಮತ್ತು ಬಕ್ಸಾರ್ ಕದನ ಮತ್ತು ಅವರ ಅತಿಕ್ರಮಣ ನೀತಿ ಏನಿತ್ತು ಅನ್ನೋದನ್ನು ನಾವಿಲ್ಲಿ 1 by 1 ಲೈನ್ ಬೈ ಲೈನ್ ನೋಡೋಣ. ಏನು ಸಮಸ್ಯೆ ಇಲ್ಲ, ನಿಧಾನವಾಗಿ ಈ ಒಂದು ಟಾಪಿಕ್ನ 2 ವಿಡಿಯೋ ಮಾಡ್ತೀನಿ, ಪಾರ್ಟ್ 1 ಪಾರ್ಟ್ 2 ಅಂತ ನಿಧಾನವಾಗಿ ನೋಡೋಣ. ಯುರೋಪಿಯನ್ನರು ಭಾರತಕ್ಕೆ ಬರಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ಮಧ್ಯ ಏಷ್ಯಾ, ಯಾವತ್ತಿದ್ರೂ ಭಾರತ ಏಷ್ಯಾದ ಅಥವಾ ಇಡೀ ಜಗತ್ತಿನಲ್ಲಿ ಸಾಂಬಾರು ಪದಾರ್ಥಗಳಿಗೆ ಏನು ಮೆಣಸು, ಜೀರಿಗೆ ಮತ್ತು ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದವುಗಳಿಗೆ ಫೇಮಸ್ಸು. ಇವಾಗಲೂ ಕೂಡ ಫೇಮಸ್ಸೇ. ಭಾರತದಲ್ಲಿ ಬೆಳೆಯುವಂಥ ಅತ್ಯುತ್ತಮವಾದಂಥ ಸಾಂಬಾರು ಪದಾರ್ಥಗಳು ಜಗತ್ತಿನ ಯಾವುದೇ ದೇಶಗಳಲ್ಲೂ ಅಷ್ಟೊಂದು ಗುಣಮಟ್ಟದಾಗಿ ಬೆಳೆಯೋದಿಲ್ಲ. ಓಕೆ, ನಮ್ಮ ಕ್ಲೈಮೇಟ್ ಅದಕ್ಕೆ ಮುಖ್ಯ ಕಾರಣ ಆಗುತ್ತೆ. ಮತ್ತು ಕೇರಳ ಮತ್ತು ನಮ್ಮ ಕರ್ನಾಟಕ ಏನು ಮಲೆನಾಡು ಭಾಗ ಇದೆ ಅಲ್ಲಿ ಮುಖ್ಯವಾಗಿ ಬೆಳೆಯುವಂಥ ಬೆಳೆಗಳಿವು. ಈ ರೋಮನ್ ಸಾಮ್ರಾಜ್ಯದಿಂದ ಕೂಡ ಅಲ್ಲಿ ಏನು ವ್ಯಾಪಾರಗಳು ಆಗ್ತಾಯಿದ್ವು. ಅದು ಕಾನ್ಸ್ಟಾಂಟಿನೋಪಲ್, ಇಲ್ಲಿ ಈ ನಗರಕ್ಕೆ ಅವಾಗ ಏನಂತಿದ್ರು ಅಂತಂದ್ರೆ, ಇದಕ್ಕೆ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿಯನ್ ವ್ಯಾಪಾರಿಗಳ ಹೆಬ್ಬಾಗಿಲೆಂದು ಕರಿತಾಯಿದ್ರು. ಸೊ 1 ಮಾರ್ಕ್ಸ್ ಕ್ವಶನ್ ಇಲ್ಲಿ ರೈಸ್ ಆಗ್ಬೋದು, ನೋಟ್ ಮಾಡ್ಕೊಳ್ತಾ ಹೋಗಿ. ನಾನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಈ ಕಾನ್ಸ್ಟಾಂಟಿನೋಪಲ್ ಏನಿರುತ್ತಲ್ಲ, ಇದರ ಮೇಲೆ ಯುರೋಪ್ನವರು ಏಕಸ್ವಾಮ್ಯತೆ ಕಾಪಾಡ್ಕೊಂಡಿರ್ತಾರೆ. ಏಷ್ಯಾದ ದೇಶಗಳಿಂದ ಇಲ್ಲಿಗೆ ವರ್ತಕರು ತೆಗೆದುಕೊಂಡು ಹೋಗಿ ಅಲ್ಲಿ ಮಾರಾಟನ ಮಾಡ್ತಾಯಿದ್ರು. ಸೊ ಇಲ್ಲಿ ರೋಚಕತೆ ಏನಾಗುತ್ತೆ ಅಂತಂದರೆ, ಈ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಂಡ್ಬಿಡ್ತಾರೆ 1453ರಲ್ಲಿ ಆಟೋಮಾನ್ ಟರ್ಕರು. ಓಕೆ, ಆಟೋಮಾನ್ ಟರ್ಕರು ಇದನ್ನು ವಶಪಡಿಸಿಕೊಂಡಾದ ಮೇಲೆ ನೆಕ್ಸ್ಟ್ ಮ್ಯಾಪಲ್ಲಿ ನಾನು ಹೇಳ್ತೀನಿ ನಿಮಗೆ. ಓಕೆ, ಈ ಪ್ರದೇಶ ಇದು ಬೇಡ, ನೆಕ್ಸ್ಟ್ ಸ್ಲೈಡ್. ಈ ಪ್ರದೇಶ ಕಾನ್ಸ್ಟಾಂಟಿನೋಪಲ್ ಪ್ರದೇಶ ಇದು. ಓಕೆ, ಇದನ್ನು ಟರ್ಕರು ವಶಪಡಿಸ್ಕೊಂಡು ಬಿಡ್ತಾರೆ. ವಶಪಡಿಸಿಕೊಂಡು ಬಿಟ್ಟಾಗ ಈ ಪ್ರದೇಶದಿಂದ ಜನ, ಇಲ್ಲಿಂದ ನಮ್ಮ ಭಾರತದಿಂದ ಏನು ಸರಕುಗಳು ಹೋಗ್ತಾಯಿದ್ವು, ಏನು ಒಂದು ಭೂಮಾರ್ಗದ ಮೂಲಕ ಇಲ್ಲೆಲ್ಲ ವ್ಯಾಪಾರಗಳು ಆಗ್ತಾಯಿದ್ವು. ಸೊ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಏನು ಒಂದು ಸಣ್ಣ ಒಂದು ಜಲ ಪ್ರದೇಶವನ್ನು ದಾಟ್ಕೊಂಡು ಹೋಗ್ತಾಯಿದ್ರು. ಸೊ ಇದು ವಶಪಡಿಸ್ಕೊಂಡ ಮೇಲೆ ಸಂಪೂರ್ಣವಾಗಿ ಭಾರತದೊಂದಿಗೆ ಏನಾಗುತ್ತೆ, ಸಂಪರ್ಕನ ಕಳ್ಕೊಂಡ್ಬಿಡ್ತಾರೆ. ಸೊ ಆವಾಗ ಈಗ ಒಂದು ಮುಖ್ಯವಾದ ವಸ್ತು ಭಾರತದಲ್ಲಿ ಸಿಗ್ತಾಯಿತ್ತು. ಸೊ ಅದನ್ನು ಈಗ ಬೇಕಲ್ಲ, ಹಾಗಾಗಿ ಏನಾಗುತ್ತಲ್ಲಿ, ಈಗ ನೋಡಿರಿ ನಮ್ಮದು ಎಲ್ಲ ದೇಶಗಳು ಅಂತರಿಕ್ಷ ಯಾನಗಳ ಮೇಲೆ ಮತ್ತು ಸಂಶೋಧನೆ ಮೇಲೆ ಅದ್ರ ಮೇಲೆ ದುಡ್ಡು ಹಾಕ್ತಾಯಿದೆ. ಯಾಕೆ ಅಂತಂದರೆ ಅಲ್ಲೇನೋ ಒಂದು ಇರ್ಬೋದು ಹೊಸದಾಗಿ ಅಂತ. ಸೊ ಹಾಗಾಗಿ ಆವಾಗ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ದುಡ್ಡು ಹಾಕ್ತಾರೆ. ದುಡ್ಡು ಹಾಕಿ ಇದು ಮಾಡಿದಾಗ ಇಲ್ಲಿ ಪೋರ್ಚುಗೀಸರು ಮೊದಲನೇ ಪೋರ್ಚುಗೀಸರ ವಾಸ್ಕೋಡಿಗಾಮ ಅನ್ನುವಂಥವನು 1498ರಲ್ಲಿ ಈ ಒಂದು ಜಲಮಾರ್ಗದ ಮೂಲಕ ಬಂದು ಕಲ್ಲಿಕೋಟೆ ಅಥವಾ ಕಾಲಿಕಟ್ ಬಂದು ತಲುಪ್ತಾನೆ. ಸೊ ನೋಡೋಣ ಇಲ್ಲಿ. ಓಕೆ, ಇಲ್ಲಿದೆ ನೋಡಿ. ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಮತ್ತು ವಿಶೇಷವಾದಂಥ ದಿಕ್ಸೂಚಿಗಳನ್ನೆಲ್ಲ ಕಂಡುಹಿಡಿದ್ರೆ, ಆವಾಗವಾಗ ಕಂಡುಹಿಡಿದ್ರೆ ಅವುಗಳನ್ನೆಲ್ಲ ಕೊಟ್ಟು ಇವರಿಗೆ ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಈಗ ಒಂದು ಹೊರಟ ಪೋರ್ಚುಗಲ್ ನಾವಿಕ, ಲಿಸ್ಬನ್ನಿಂದ ಹೊರಟ ಪೋರ್ಚುಗಲ್ ನಾವಿಕ ಏನು ಹೇಳಿದೆ ನಿಮ್ಗೆ, 1498 ಭಾರತ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ, ಇದನ್ನು ನೋಟ್ ಮಾಡ್ಕೊಳ್ಳಿ, ಕಪ್ಪಟ್ ಹತ್ರ ಬಂದು ರೀಚ್ ಆಗ್ತಾನೆ. ಓಕೆ, ಹೌದಾ. ಇಲ್ಲಿ ಬಂದಾಗ ಅಲ್ಲಿ ಜಾಮೂರ್ ಅಂತ ಒಬ್ಬ ರಾಜ ಇರ್ತಾನೆ, ಆಳ್ವಿಕೆ ಮಾಡ್ತಾನೆ. ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಬೇರೆ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ SLC ಪರ್ಪಸಾಗಿ ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟು ಡೀಟೇಲಾಗಿ ಹೇಳೋದಿಲ್ಲ. ಏನು ಪಾಠ ಇದೆ ಅದ್ರ ಪ್ರಕಾರನೇ ಹೋಗೋಣ. ಓಕೆ, ಇಲ್ಲಿಗೆ ಬಂದು ತಲುಪಿದ ಮೇಲೆ ಇವನು ಸುಮಾರು 4 ಹಡಗುಗಳನ್ನ ತೊಗೊಂಡು ಬಂದಿರ್ತಾನೆ. ಇವನೊಂದು ಟೀಮ್ ಬಂದಿರುತ್ತೆ ಕಂಪ್ಲೀಟಾಗಿ. ಸೊ ಇವನು ಎಲ್ಲ ಸಾಂಬಾರು ಪದಾರ್ಥಗಳನ್ನು ವ್ಯಾಪಾರ ಮಾಡ್ಕೊಂಡು ಹೋಗಿ ಒಂದು ಬುಕ್ಕಲ್ಲಿ ಇದೆ, ಅದು ಮೆನ್ಷನ್ಡ್ ಇದೆ. ಅದು ಅವನು ತೊಗೊಂಡು ಹೋಗಿರೋದ್ರ 100% ಪ್ರಾಫಿಟಲ್ಲಿ ಗಳಿಸ್ತಾನೆ. ತೊಗೊಂಡು ಅವನು ಒಬ್ಬ ವರ್ತಕನೇ.
ಹಾಗಾಗಿ ಮತ್ತೆ ಅವನು ಬರ್ತಾನೆ ಮತ್ತೆ ಹೋಗ್ತಾನೆ. ಹೀಗಾಗಬೇಕಾದ್ರೆ ಅವ್ರದ್ದೊಂದು ಏಕಸ್ವಾಮ್ಯತೆ ಕಂಡುಕೊಳ್ತಾರೆ ಅವರು ಆ ಮಾರ್ಗದ ಮೇಲೆ. ಯಾಕೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರು ಭಾರತ ಮತ್ತು ಯುರೋಪಿಯನ್ ವ್ಯಾಪಾರ ನಡುವಾಗ ಮತ್ತೆ ಏನು ಸಂಬಂಧ ಮಾರ್ಪಡ್ತ ವ್ಯಾಪಾರಕ್ಕಾಗಿ. ಆಮೇಲೆ ಇನ್ನೂ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಏನಾಗುತ್ತಾ, 1498 ಜಲಮಾರ್ಗ ಕಂಡುಹಿಡಿದಿದ್ದು. ಅದು ಎಷ್ಟು ವರ್ಷ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ 1869ವರೆಗೂ ಇರುತ್ತೆ ಏಕಸ್ವಾಮ್ಯತೆ. ಸೊ ಇದು 1500 ಮಾಡ್ಕೊಂಡ್ರೆ ಅಂತಂದ್ರೆ 369 ವರ್ಷ ಇವರು ಏನು ಯುರೋಪಿಯನ್ ಇರ್ತಾರಲ್ಲ ಆ ಜಲಮಾರ್ಗವಾಗಿಯೇ ಬರಬೇಕಾಗಿರ್ತದೆ. ಈ 1869ರಲ್ಲಿ ಏನಾಗುತ್ತೆ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳ ಸಂಪರ್ಕಿಸುವಂತೆ ಭೂಮಿ ಅಗೆದು ಹಡಗುಗಳ ಸಂಚಾರಕ್ಕಾಗಿ ಅನುಕೂಲವಾಗುವಂತೆ ಭಾರೀ ಕಾಲುವೆಯೊಂದನ್ನು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಿಸಲಾಯಿತು. ಈ ಪ್ರದೇಶ ಸುಯೆಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ವಾಸ್ಕೋಡಿ ಗಾಮ ಕಂಡುಹಿಡಿದ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಮಾರ್ಗವಾಗಿತ್ತು. ಏಕೆಂದರೆ ವಾಸ್ಕೋಡಿ ಗಾಮನ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪನ್ನು ಬಳಸುತ್ತಿತ್ತು. ಇಲ್ಲೇ ನಾವು ತೋರಿಸಿದ್ವ ನಿಮಗೆ. ಈಗ ಹೋಗೋಣ. ಅವ್ರು ಕಂಡುಹಿಡಿದ ಜಲಮಾರ್ಗ ಹೀಗೆ ಬರಬೇಕಾಗಿತ್ತು. ಓಕೆ, ಇದು ಕೇಪ್ ಆಫ್ ಗುಡ್, ಇದು ಇಲ್ಲಿಂದ ಸುತ್ತಿ ಇಲ್ಲಿಗೆ ಬರಬೇಕಾಗಿತ್ತು. ಸೊ ಇಲ್ಲಿ ಜಲಮಾರ್ಗ ಇದ್ದಾಗ ಇಷ್ಟೊಂದು ದೂರ ಏನು ಇರಲಿಲ್ಲ ಅದು. ಸೊ ಹಾಗಾಗಿ ಅದು ಮಾಡಬೇಕಾಗಿದ್ದು ಪ್ರಸಂಗ ಬಂತು. ಓಕೆ, ಇಲ್ಲಿ ಒಂದು 1869ಕ್ಕೆ ಏನಾಗುತ್ತಂದ್ರೆ ಸೂಯಜ್ ಕಾಲುವೆನ ಕೊರಿತಾರೆ. ಇದು 11 ಕಿಲೋಮೀಟರ್ ಅಂತ ಇದೆ ಒಂದು ಬುಕ್ಕಲ್ಲಿ. 11 ಕಿಲೋಮೀಟರ್ ಏನು ಸೂಯಜ್ ಕಾಲುವೆನ ಲೇಬರ್ ಹಚ್ಚಿ ಕಟ್ ಮಾಡ್ತಾರೆ, ಅಗಿತಾರೆ. ಇಲ್ಲಿಂದ ಇಲ್ಲಿಗೆ ಅರ್ದು ಅಗದ್ಬಿಟ್ಟು ಈ ಒಂದು ಇದಕ್ಕೆ ಸಮುದ್ರ ಮಾರ್ಗನ ಮಾಡ್ತಾರೆ. ಇವಾಗನೂ ಭಾರತ ಮತ್ತು ಯುರೋಪ್ ನಡುವಿನ ಇದು ಈ ಪ್ರದೇಶ ಅದು. ಇಲ್ಲಿಂದನೇ ವ್ಯಾಪಾರಗಳು ಆಗ್ತಾಯಿದ್ದಾವೆ. ಓಕೆ, ಕನ್ಫ್ಯೂಷನ್ ಬೇಡ. ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಯುರೋಪಿಯನ್ ವ್ಯಾಪಾರ ಕಂಪನಿಗಳು, ಈಗ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಮತ್ತು ಫ್ರೆಂಚರು ಯಾರು ಇವರು ಯಾರೂ ಅಲ್ಲ. ಇವು ಒಂದು ಕಂಪನಿಗಳು, ವ್ಯಾಪಾರ ಕಂಪ್ನಿಗಳು. ಈಗ ನಮ್ಮಲ್ಲಿ ಆ್ಯಪಲ್ ಇದೆ, ಈ ಮೊನ್ನೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ರು ಅವರು ಭಾರತದಲ್ಲಿ. ಕಿಯಾ ಅಂತ ಒಂದು ಕಾರ್ ಕಂಪ್ನಿ, ಅವರು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ರು. ಹೀಗೆ ಇವು ಕೂಡ ಕಂಪ್ನಿಗಳು ಹೊರತಾಗಿ ಬೇರೆ ಏನಲ್ಲ, ವ್ಯಾಪಾರ ಮಾಡೋಕ್ಕೆ ಬಂದುವಂಥ ಕಂಪ್ನಿಗಳು. ಅವರು ವ್ಯಾಪಾರಕ್ಕೆ ಬಂದಿದ್ದು ಯಾವ ರೀತಿಯಲ್ಲಿ ಅಂದರೆ, ಆವಾಗ ಅವರಲ್ಲಿರುವಂಥ ಬಟ್ಟೆಗಳನ್ನು ಮತ್ತೇನು ಈ ಚೀಪ್ ಕೆಲವೊಂದು ಐಟಮ್ಗಳನ್ನು ಕೊಟ್ಟು ನಮ್ಮಲ್ಲಿ ಬೆಳೆದಂಥ ಬೆಳೆಗಳನ್ನು ತೊಗೊಂಡು ಹೋಗ್ತಾಯಿದ್ರು. ಸೊ ಅದು ವ್ಯಾಪಾರ ಆಗಿತ್ತು ಆವಾಗ. ಇವಾಗೆಲ್ಲ ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾರೆ. ಆ ಥರ ಒಂದು ಕಂಪ್ನಿ ಬಿಟ್ಟು ಬೇರೆ ಏನಲ್ಲ. ಈ ಫ್ರೆಂಚ್ಗೀಸರ ಒಂದು ಪ್ರಯತ್ನಗಳ ನಡುವೆ ಯುರೋಪ್ನ ಡಚ್, ಇಂಗ್ಲೀಷ್, ಫ್ರೆಂಚ್ ವ್ಯಾಪಾರ ಕಂಪನಿಗಳು ಭಾರತಕ್ಕೆ ಬಂದು ಬೆಳವಣಿಗೆ ವಸಾಹತು ರಾಷ್ಟ್ರವಾಗಿ ವರ್ತನೆಗೊಂಡು ಭಾರತವಲ್ಲದೆ ಅದನ್ನು ವಸಾಹತುವಾಗಿ ಪರಿವರ್ತಿಸಿ ಯುರೋಪಿಯನ್ ರಾಷ್ಟ್ರಗಳ ಚರಿತ್ರೆಯನ್ನು ನಿರ್ಣಾಯಕವಾಗಿ ಬದಲಿಸಿತು. ಓಕೆ, ಅವರು ಬಂದಿದ್ದು ಉದ್ದೇಶ ಬೇರೆ ಆಗಿತ್ತು, ಇಲ್ಲಿ ಬಂದ ಉದ್ದೇಶನೇ ಬೇರೆ ಆಯಿತು ಅಂತ ಹೇಳ್ತಾರೆ. ಪೋರ್ಚುಗೀಸರು ಫಸ್ಟ್ ಬಂದವರು ಪೋರ್ಚುಗೀಸರು, ನೋ ಡೌಟ್. ವಾಸ್ಕೋಡಿ ಗಾಮ ಬರ್ತಾನೆ. ಸೊ ವಾಸ್ಕೋಡಿ ಗಾಮ ಬಂದು ಹೋಗಿದ ಮೇಲೆ ಏನು ಮಾಡ್ತಾರೆ, ಅಲ್ಲಿ ಮತ್ತೊಬ್ಬ ಅಧಿಕಾರಿ ಕಳಿಸ್ತಾರೆ. ಆ ಅಧಿಕಾರಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಅಂತ. ಇವ ಭಾರತಕ್ಕೆ ಬಂದು ಭಾರತದ ಮೇಲೆ ಆಧಿಪತ್ಯನ ಸಾಧಿಸ್ಲಿಕ್ಕೆ ನೋಡ್ತಾನೆ. ನೋಡಿಬಿಟ್ಟು ಏನು ಒಂದು ಪಾಲಿಸಿ ತರ್ತಾನೆ, ಬ್ಲೂ ವಾಟರ್ ಪಾಲಿಸಿ ಅಂತ. ಆ ನೀರಿನ ಮುಖಾಂತರ ಏನು ಬರುತ್ತಲ್ಲ, ಆ ಮ್ಯಾಪ್ನ ತೋರಿಸಲ್ಲ ನಿಮ್ಗೆ, ಅಲ್ಲಿ ಬರುವಂಥ ಎಲ್ಲ ವ್ಯಾಪಾರಿಗಳು ಇವರಿಗೆ ಸುಂಕ ಕೊಡಬೇಕು. ಈ ಒಂದು ಪಾಲಿಸಿನೇ ಬ್ಲೂ ವಾಟರ್ ಪಾಲಿಸಿ. ತರ್ತಾನೆ. ಇವನ ನಂತರ ಇವನು ಬರ್ತಾನೆ, ಡಿ ಅಲ್ಬುಕರ್ಕ್ ಅಂತ ಬರ್ತಾನೆ, ಅಲ್ಫೆನ್ಸೋ ಅಲ್ಬುಕರ್ಕ್ ಅಂತ ಬರ್ತಾನೆ. ಇವನು ಪೋರ್ಚುಗೀಸ್ ಸಾಮ್ರಾಜ್ಯ ನಿವಾಸಸ್ಥಾಪಕನೆಂದು ಕರೀತಾರೆ. ಇದನ್ನು ನೋಟ್ ಮಾಡ್ಕೊರಿ. ಪೋರ್ಚುಗೀಸ ಸಾಮ್ರಾಜ್ಯ ನಿಜವಾದ ಸ್ಥಾಪಕ ಅಲ್ಫೋನ್ಸೋ ಡಿ ಅಲ್ಬುಕರ್ಕ್ ಅಂತ. ಓಕೆ, ಇವನು 1510ರಲ್ಲಿ ಬಿಜಾಪುರ ಸುಲ್ತಾನಿಂದ ಗೋವಾವೊಂದು ಗೆದ್ದುಕೊಂಡು ಗೋವಾ ಗೆದ್ಕೋತಾನೆ. ಈ ಗೋವಾ 1510ರಿಂದ ಯಾವಾಗ ತನ 1947 ಸ್ವಾತಂತ್ರ್ಯ ಆಯ್ತಲ್ಲ ನಮ್ಗೆ, ಅಲ್ಲ 63 ತನ ಪೋರ್ಚುಗೀಸರ ಅಧೀನದಲ್ಲಿ ಇರ್ತಿದ್ವು. ಲೈಕ್ ಹೈದರಾಬಾದ್ ಏನು ನಿಜಾಮನ ಅಧೀನದಾಗಿರ್ತದೆ 1948ವರೆಗೂ, ಕಲ್ಯಾಣ ಕರ್ನಾಟಕ 1948 ಸೆಪ್ಟೆಂಬರ್ವರೆಗೂ ಇರುತ್ತಲ್ಲ, ಹಾಗೆ ಇದು 63ವರೆಗೂ ಸ್ವಾತಂತ್ರ್ಯ ಆಗಲ್ಲ ಗೋವಾ, ಆ ಒಂದು ಪ್ರದೇಶ. ಇದು 1510ರಿಂದ 1963ವರೆಗೂ ಪೋರ್ಚುಗೀಸರ ಅಧೀನದಲ್ಲಿ ಇರುತ್ತಿದ್ದು. ಓಕೆ, ಅದನ್ನು ಅವರು ಆಡಳಿತ ಕೇಂದ್ರವಾಗಿ ಪರಿವರ್ತನೆ ಮಾಡಿಕೊಂಡು ಆಡಳಿತ ನಡೆಸ್ತಾರೆ ಅವರು. ಓಕೆ, ಇವರು 1 ಶತಮಾನ ಅಂದ್ರೆ 100 ವರ್ಷ ಯಾರೂ ಬರಲ್ಲ, ಇವ್ರದ್ದು ಏಕಸ್ವಾಮ್ಯತೆ ಇರ್ತದೆ. ಇವರು 100 ವರ್ಷ ಆದಮೇಲೆ ಡಚ್ಚರು ಬರ್ತಾರೆ. ಡಚ್ ಮತ್ತು ಇಂಗ್ಲೀಷರು ಕ್ರಮವಾಗಿ ಬರ್ತಾರೆ. ಅವ್ರ ಬಗ್ಗೆನೂ ನೋಡೋಣ. ಓಕೆ,
ಇವರ ವಸಾಹತುಗಳನ್ನು ಕೊಟ್ಟಿದ್ದಾರೆ. ವಸಾಹತುಗಳನ್ನು ಒಂದು ಮ್ಯಾಪ್ ಹಾಕಿ ನೀವು ಟಿಕ್ ಮಾಡಿಕೊಂಡು 3-4 ಸಲ ಪ್ರಯತ್ನ ಮಾಡಿರಿ, ನೆನಪುಳಿತಾವು. ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದೆ ಇಲ್ಲಿ. ಸೊ ಡಚ್ಚರ್ ಬರ್ತಾರೆ ನೆಕ್ಸ್ಟ್. ಇವರು 1602 ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಸ್ಥಾಪಿಸ್ಕೊಂಡು ಬರ್ತಾರೆ ಇವರು ಭಾರತಕ್ಕೆ. ಈಸ್ಟ್ ಇಂಡಿಯಾ ಅಂತ ಯಾಕೆ ತೊಗೋತಾರೆ ಅವರು? ಈಸ್ಟ್ ಇಂಡಿಯಾ ಅಂತ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಓಕೆ, ಅಮೇರಿಕಾ, ಆಫ್ರಿಕಾ, ಇದು ಇಂಡಿಯಾ ಅಂತ ತಿಳ್ಕೊಡ್ರಿ. ಓಕೆ, ಇಟಲಿ, ಇದು ನಾರ್ವೆ, ಹೀಗೆ ಈ ಕಡೆ ರಷ್ಯಾ ಎಲ್ಲ ಬರುತ್ತೆ, ಇಲ್ಲಿ ಆಸ್ಟ್ರೇಲಿಯಾ ಬರುತ್ತೆ. ಓಕೆ, ಇವರು ಇರೋದು ಇಲ್ಲಿ ವೆಸ್ಟಲ್ಲಿ, ಇಂಡಿಯಾ ಇರೋದು ಈಸ್ಟಲ್ಲಿ. ಸೊ ಈಸ್ಟ್ ಇಂಡಿಯಾಗೆ ಬರುವಂಥ ಕಂಪನಿಗಳಿವೆಲ್ಲ. ಈಸ್ಟ್ ಇಂಡಿಯಾ, ಭಾರತ ಅವ್ರಿಗೆ ಈಸ್ಟಿಗೆ ಇರುತ್ತೆ. ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿಕೊಂಡು ಅವರು ಹಿಂಗೆ ಬರ್ತಾಯಿದ್ರು ಜಲಮಾರ್ಗವಾಗಿ. ಮುಂದೆ ಅವರು ಹಿಂಗೆ ಬಂದರು. ಈ ಒಂದು ಇದರಲ್ಲಿ ಬಂದು ಅವರ ವಸಾಹತುಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ಕೋತಾರೆ. 1998 ಪೋರ್ಚುಗೀಸರು, 1602 ಡಚ್ಚರು, ಇವರು ಬಂದು ಕೆಲವೊಂದು ಪ್ರದೇಶಗಳನ್ನು ಇದು ಮಾಡ್ಕೋತಾರೆ. ಬಟ್ ಇವರ ಕಾಲದಲ್ಲಿ ಭಾರತದಾಗ ಒಬ್ಬ ರಾಜ ಇರ್ತಾರೆ, ಅವ್ರನ್ನ ಎದುರಿಸ್ಲಿಕ್ಕಾಗಲ್ಲ, ಮಾರ್ತಾಂಡವರ್ಮ. ಇವರು ಈ ಕರಿ ಮೆಣಸು ಅಂತಾರಲ್ಲ, ಮೆಣಸು ಪೆಪ್ಪರ್, ಅದ್ರ ಮೇಲೆ ಏಕಸ್ವಾಮ್ಯ ಕಾಯ್ಕೊಂಡಿರ್ತಾರೆ. ಯಾರಿಗೂ ಬಿಟ್ಕೊಡಲ್ಲ ಅವ್ರು. ಕೇರಳದವರು, ವಯನಾಡಿನಲ್ಲಿ ಅವರು ಒಂದು ಆಡಳಿತ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ, ಒಂದು ಸ್ಮಾಲ್ ಓದ್ತಾ ಹೋಗ್ತೀನಿ. 1729ರಿಂದ 1758, ಅಂದರೆ ಸುಮಾರು 26 ವರ್ಷಗಳ ಕಾಲ ಈ ರಾಜರು ವಯನಾಡು ಸಂಸ್ಥಾನವನ್ನು ಆಳ್ತಾ ಇರ್ತಾರೆ. ಸುತ್ತಮುತ್ತಲಿನ ಮತ್ತು ಎಲ್ಲ ಪರ್ಕಿಯ ಡಚ್ಚರು ಮತ್ತು ಸಂಸ್ಥಾನ ರಕ್ಷಿಸ್ತಾರೆ. ಯಾರಿಗೂ ಬಿಟ್ಕೊಡಲ್ಲ, ಅವರು ಬಲಿಷ್ಠ ಆಗಿರ್ತಾರೆ. ಅವರು ತಮ್ಮ ಜೊತೆಗೆ ಕೆಲವು ರಾಜರನ್ನ ತಗೊಂಡು ಇವರಿಗೆ ಹಿಮ್ಮೆಟ್ಟಿಸ್ತಾರೆ. 2 ಸಲ ಸೋಲಿಸ್ತಾರೆ ಇವರಿಗೆ, ಡಚ್ಚರಿಗೆ. ಸೋಲಿಸಿದಾಗ ಮುಂದೆ ಅವರೇ ಇವರಿಗೆ ಶರಣಾಗಿ ಕೆಲವೊಂದಷ್ಟು ಜಾಗನ ಇವ್ರಿಗೆ ವ್ಯಾಪಾರ ಮಾಡೋಕ್ಕೆ ಬಿಟ್ಕೊಡ್ತಾರೆ ಅವರು. ಈ ರಾಜ್ಯದ ಪ್ರಮುಖ ಘಟ್ಟ ಇವರು ಇಂಪಾರ್ಟೆಂಟ್ ಇದೆ. ಒಂದು ಸಲ ನೀವು ನೋಡಿಕೊಂಡ್ರೆ ಸಾಕು. ಇದಾಗಿದ ಮೇಲೆ ಬರೋರು ಇಂಗ್ಲೀಷರು. ನಮಗೆ 400 ವರ್ಷಗಳ ಕಾಲ ಆಳಿದಂಥ ಒಂದು ಕಂಪನಿ ಇಂಗ್ಲೀಷ್ ಕಂಪನಿ. ಓಕೆ, ಇಂಗ್ಲೀಷ್ ಎಲಿಜಬೆತ್ ರಾಣಿಯ 1600 ಡಿಸೆಂಬರ್ 31ರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿ ನೀಡಿದಳು. ಈ ಒಂದು ಕಂಪನಿ 1600 ಹುಟ್ಕೋತದ. ಭಾರತಕ್ಕೆ ಅವ್ರು ಬಂದಿಲ್ಲ. ಕೆಲವು ಕಡೆ ಹೇಳ್ತಾರೆ ಭಾರತಕ್ಕೆ ಬಂದರು ಅಂತ. ಕಂಪ್ನಿ ಸ್ಥಾಪನೆ ಆಗಿದ್ದು 1600. ಎಲ್ಲಿ ಆಯ್ತದು? ಇಂಗ್ಲೆಂಡ್ನಲ್ಲಿ ಆಯ್ತದು. ಇಂಗ್ಲೆಂಡ್ನಲ್ಲಿ 16 ಡಿಸೆಂಬರ್ 31ಕ್ಕೆ ಆಗ್ತದೆ. ಈಸ್ಟ್ ಇಂಡಿಯಾ ಕಂಪನಿ ಕೇವಲ 15 ವರ್ಷ ನೀವು ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕಂತ ಪರ್ಮಿಷನ್ ಕೊಡ್ತಾರೆ. ಅವರು ಔಪಚಾರಿಕವಾಗಿ ಬಂದು 1613 ಅವರ ಒಂದು ಫಸ್ಟ್ ಕೋಟೆ ಫ್ಯಾಕ್ಟ್ರಿ ಅಂತ ಕರೀತಾರೆ. ಫ್ಯಾಕ್ಟ್ರಿ ಅಂತಂದ್ರೆ ಏನು? ಆವಾಗ ಅವ್ರ ದಾಸ್ತಾನುಗಳು ಮತ್ತು ಅವ್ರು ತಂದ ವ್ಯಾಪಾರ ಮಾಡೋಕ್ತಂಥ ವಸ್ತುಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಉಗ್ರಾಣ ಆಗಿರ್ತದೆ, ಹೊರತಾಗಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಲ್ಲ ಅದು. ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೋಟಡಿಗಳು, ವ್ಯಾಪಾರ ವಸ್ತುಗಳು, ದಾಸ್ತಾನುಗಳು ಅಥವಾ ಮಳಿಗೆಗಳಿದ್ದವು. ಕೋಟಡಿಯ ಸುತ್ತ ಎತ್ತರದ ರಕ್ಷಣಾ ಗೋಡೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಕೋಟಡಿಗಳನ್ನು ಫ್ಯಾಕ್ಟ್ರಿ ಎಂದು ಕರೆಯುತ್ತಿದ್ದರು. ಎಸ್, ನಾನು ಅದನ್ನು ಹೇಳಿದೆ. ಫ್ಯಾಕ್ಟ್ರಿ ಅಂತಂದಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ರು ಅಂತಲ್ಲ. 1613 ಅವರು ಫಸ್ಟ್ ಅವ್ರ ಫ್ಯಾಕ್ಟ್ರಿನ ಪ್ರಾರಂಭಿಸ್ತಾರೆ. ನೆಕ್ಸ್ಟ್ ಅದಾದ ನಂತರ ಅದಕ್ಕೆ ವೇರ್ ಹೌಸ್ ಅಂತ ಹೇಳ್ತಿದ್ರು. ಓಕೆ, ಅದಾದ ನಂತರ ಇವ್ರಿಗೆ ಕೊಟ್ಟಿದ್ದು ಒಂದು ಜಹಾಂಗೀರ್ ಒಂದು ಕೊಡ್ತಾರೆ, ಒಂದು ಸೂರತ್ನಾಗ ಮಾಡ್ಲಿಕ್ಕೆ ಒಂದು ಕೊಡ್ತಾರೆ. ಅಲ್ಲಿ ರಾಯಭಾರಿ ಬರ್ತಾನೆ ಒಬ್ಬ, 1ನೇ ರಾಜ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಈ ಒಂದು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಇವ್ರು ಬಂದು ಇನ್ನೂ ಬೇರೆ ಬೇರೆ ಕಡೆಗಳೇ ಏನು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ, ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದಕ್ಕೆ ಅನುಮತಿನ ಪಡಿತಾರೆ. ಇವ್ರದ್ದೊಂದು ಕತೆ ಇದೆ. ಆ ಕತೆ SLC ವಿದ್ಯಾರ್ಥಿಗಳಿಗೆ ಹೇಳೋದು ಸರಿಯಲ್ಲ. ಸೊ ಹಾಗಾಗಿ ಇವ್ರು ಬಂದು ಕಂಪ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿಸ್ತಾರೆ. ಅದರಂತೆ ಇಂಗ್ಲೀಷರು ಸುಮಾರು ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಆಗ್ರಾ, ಅಹಮದಾಬಾದ್ ಈ ಥರ ಎಲ್ಲ ಕಡೆಗಳಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಭೂಮಿಯನ್ನು ಪಡೆದು ಸೆಂಟ್ ಜಾರ್ಜ್ ಫೋರ್ಟ್ ಅನ್ನುವಂಥ ಬಲಿಷ್ಠ ಕೋಟೆಯನ್ನು ಕಟ್ಟಿದರು. ಈ ಕೋಟೆಯನ್ನು ನೋಟ್ ಮಾಡ್ಕೊಳ್ರಿ. ಸೆಂಟ್ ಜಾರ್ಜ್ ಫೋರ್ಟ್ ಚಂದ್ರಗಿರಿಯ ರಾಜನಿಂದ ಮದ್ರಾಸ್ ಖರೀದಿ ಮಾಡ್ಕೊಂಡು ಅಲ್ಲಿ ಕಟ್ತಾರೆ. ಓಕೆ, ಮುಂದೆ ಬೇರೆ ಒಂದು ಕೋಟೆ ಕಟ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತದು. ಮುಂದೆ ಇವ್ರು ಏನು ಮಾಡ್ತಾರೆ, ಇಂಗ್ಲೆಂಡ್ನ ರಾಜ್ಕುಮಾರ 2ನೇ ಚಾರ್ಲ್ಸ್ ಬಾಂಬೆಯನ್ನು 1668ರಲ್ಲಿ, ಇದು ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ, ಕಂಪನಿಗೆ 10 ವಾರ್ಷಿಕ ಪೌಂಡ್ಗೆ ಬಾಡಿಗೆ ವಹಿಸ್ತಾನೆ. ಸರ್ ಯಾರ ದೇಶ, ಯಾರ ಸಿಟಿ? ಬಾಂಬೆ ಯಾರು ಅವರು ಅನ್ಬಾರ್ದು. ಅದು
ಅವರು ವಾರ್ಷಿಕ 10 ಪೌಂಡಿಗೆ ಕಂಪ್ನಿಗೆ ವಹಿಸ್ತಾರೆ. ಇಂಗ್ಲೆಂಡ್ನವರು ಅಂದರೆ ಇಂಗ್ಲೆಂಡ್ನವರು ಇಂಡಿಯಾ ನಮ್ಮದು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು. ಇವ್ರು ಪರ್ಮಿಷನ್ನು ವ್ಯಾಪಾರ ಮಾಡೋಕ್ಕೆ ಪರ್ಮಿಷನ್ನು ಕೊಡ್ತಾರೆ. ಈ ಬಾಂಬೆ ನಗರನ ವಾರ್ಷಿಕ 10 ಪೌಂಡಿಗೆ ಅವರು ಬಾಡಿಗೆ ಕೊಡ್ತಾರಂತೆ. ಹೌದಾ? ನೋಡಿರಿ ನೆಕ್ಸ್ಟ್. ಬ್ರಿಟಿಷರು 1690ರಲ್ಲಿ ದಶಕದಲ್ಲಿ ಬಂಗಾಳದ ರಾಜ್ಯಪಾಲರಿಂದ ಹೂಗ್ಲಿ ನದಿ ದಂಡೆಯ ಮೇಲೆ ಸುತ್ತನುತಿ, ಕಲ್ಕತ್ತಾ ಮತ್ತು ಗೋವಿಂದಪುರ ಈ 3 ಊರುಗಳನ್ನ ನೆನಪಿಟ್ಕೊಳ್ಳಿ ಎಂಬ 3 ಹಳ್ಳಿಗಳನ್ನು ಖರೀದಿಸಿ ಪೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿದರು. ಪೋರ್ಟ್ ವಿಲಿಯಂ ವೆರಿ ಇಂಪಾರ್ಟೆಂಟ್. ಇದು ಭಾಳ ಕ್ವಶನ್ಗಳಿಗೆ ಈ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು ಪೋರ್ಟ್ ವಿಲಿಯಂ ಕೋಟೆ ಕಟ್ತಾರೆ ಅವರು. ಓಕೆ, ಇದರ ಸುತ್ತ ಕಲ್ಕತ್ತಾ ನಗರ ಬೆಳೀತದ ಮುಂದದು. ಇದಿಷ್ಟು ಇದೇ ಅದು ಪ್ರಸ್ತುತ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೀಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳಲ್ಲಿ ತಮ್ಮ ಪ್ರೆಸಿಡೆನ್ಸಿ ಅಂದರೆ ಆಡಳಿತ ಅಧಿಕಾರಿಗಳನ್ನು ನೇಮಿಸಿಕೊಳ್ತಾರಲ್ಲಿ ಕೇಂದ್ರ ಮಾಡಿಕೊಂಡು 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲೀಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ತಮ್ಮ ಅಧೀನದಲ್ಲಿದ್ದ ಪ್ರದೇಶದಲ್ಲಿ ತಮ್ಮದೇ ನಾಗರಿಕ ಮತ್ತು ಅಪರಾಧ ಸಂಹಿತೆಗಳು, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಅಂದರೆ ತಾವೇ ಕಾನೂನುಗಳನ್ನು ಮಾಡ್ಬೋದು. ರಾಜರುಗಳು ಯಾರೂ ಸಂಬಂಧ ಇಲ್ಲ ಅದಕ್ಕೆ, ಭಾರತೀಯ ರಾಜರುಗಳು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಇವರು. ಯಾವಾಗ? 17ನೇ ಶತಮಾನದಾಗ. ಓಕೆ, ಇವರು ಆಗಿದ ಮೇಲೆ ಮತ್ತು ಇನ್ನು ಫ್ರೆಂಚರು ಬರ್ತಾರೆ ಮತ್ತು ಇಂಡಿಯಾಕ್ಕೆ 1664ಕ್ಕೆ ಬರ್ತಾರೆ ಅವರು. ಇವರು ಬಂದು ಒಂದು ಒಡೆತನ ಕಂಪ್ನಿ ಸ್ಟಾರ್ಟ್ ಆಗ್ತದೆ 68ಕ್ಕೆ. ತಮ್ಮ ಪ್ರಥಮ ಫ್ಯಾಕ್ಟ್ರಿ ಕೋಟೆ ಸೂರತ್ ಒಳಗೆ ಸ್ಟಾರ್ಟ್ ಮಾಡ್ತಾರೆ ಇವ್ರನ್ನು. ಮಚಲಿಪಟ್ಟಣಂ, ಚಂದ್ರಗಿರಿ, ಮಾಹೆ ಇವು ಬೇರೆ ಬೇರೆ ಕಡೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಮಾಡಿಕೊಂಡು 1674ಕ್ಕೆ ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡಿತಾರೆ ಅವರು. ಕ್ರಮೇಣ ಇದನ್ನು ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಡಿಸಿ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡು ಅದೇ ಪುದುಚೇರಿ ಅಥವಾ ಪಾಂಡಿಚೇರಿ ಇದು ಇವರ ಫ್ರೆಂಚ್ ಭಾರತ ತೊರೆದು ಹೋಗುವವರೆಗೂ ಅವರ ಅಧೀನದಾಗಿತ್ತು. ಯಾವ ನಗರ ಹೇಳೋದು? ಈಗಿನ ಪುದುಚೇರಿ ಅಂತ ಕರಿತೀವಲ್ಲ, ಪಾಂಡಿಚೇರಿ, ಅದು ಯಾವ ನಗರವಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಕೊಟ್ಟಿದೆ ನೋಡ್ರಿ. ವಾಲಿಕೊಂಡಪುರಂನ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೋತಾರೆ. ವಾಲಿಕೊಂಡಪುರಂ ತಮಿಳುನಾಡು ಸೈಡ್ ಇರೋದಲ್ಲ ಅದು. ಸೊ ಹಾಗಾಗಿ ತಮಿಳುನಾಡು ಒಂದು ಹೆಸರು ಅದು. ಪುದುಚೇರಿ ಅಂತ ಅವರು ಫ್ರೆಂಚರು ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಅದು. ಓಕೆ, ಇದನ್ನು ಈ ಪಾಂಡಿಚೇರಿ ಹಳೆಯ ಹೆಸರು ಅಂತ ಕೇಳಿದ್ರೆ ವಾಲಿಕೊಂಡಪುರಂ ಅಂತ ಹೇಳ್ಬೋದು. ಮಾಡ್ತಾರೆ. ಪಾಂಡಿಚೇರಿಗೆ ಓನರಾಗಿ ಡೋಪ್ಲೆ ಒಂದು ದಕ್ಷ ಅಧಿಕಾರಿ ಅವರ ಒಂದು ಇದರಲ್ಲಿ ಮುಂದೆ ಕರ್ನಾಟಕ ಯುದ್ಧಗಳನ್ನ ಕೂಡ ಮಾಡ್ತಾನೆ. ಇಂಗ್ಲೀಷೊಡನೆ ಸಂಘರ್ಷಕ್ಕಿಳಿದ ಕರ್ನಾಟಕ ಯುದ್ಧಗಳಿಗೆ ಕಾರಣ ಆಗ್ತದೆ. ಬ್ರಿಟಿಷ್ ಮತ್ತು ಫ್ರೆಂಚರ ನಡುವಿನ ಪ್ರತಿಸ್ಪರ್ಧೆಗಳು. ಫ್ರೆಂಚರು ಭಾಳ ಪೈಪೋಟಿ ಕೊಡ್ತಾರೆ ಬ್ರಿಟಿಷರೊಳಗೆ. ಲೈಕ್ ಟಿಪ್ಪುಗ ಸಹಕಾರ ಮಾಡಿ ಟಿಪ್ಪುನ ಎಲ್ಲ ಏನು ಬ್ರಿಟಿಷ್ ವಿರುದ್ಧ ಏನು ಯುದ್ಧಗಳಿರ್ತಾವಲ್ಲ ಎಲ್ಲನೂ ಇವರು ಫ್ರೆಂಚರು ಸಹಕಾರ ಮಾಡ್ತಾರೆ. ಟಿಪ್ಪುವಿನ ಪಾಠದಲ್ಲಿ ನೋಡೋಣ ಅದನ್ನು. ಓಕೆ, ಪೋರ್ಚುಗೀಸರು ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾಗದೆ ಭಾರತ ರಾಜಕೀಯ ರಂಗದಿಂದ ಹಿಂದೆ ಸರಿದು ಅಂತಿಮವಾಗಿ ಕಣದಲ್ಲಿ ಉಳಿದ ಬ್ರಿಟಿಷ್ ಮತ್ತು ಫ್ರೆಂಚರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಉಳಿಸಿಕೊಳ್ಳುವ ಸಲುವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಿಕ್ ತಮಿಳುನಾಡಿನ ಪೂರ್ವ ಭಾಗ ಪ್ರಾಂತ್ಯದಲ್ಲಿ ರಾಜಕೀಯ ಅಸ್ಥಿರತೆಯ ಲಾಭ ಪಡೆಯಲು ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು. ಇದರ ಪರಿಣಾಮವಾಗಿ 3 ಕರ್ನಾಟಕ ಯುದ್ಧಗಳು ನಡೆದವು. ನೋಡಿರಿ, ಇವರಿಬ್ಬರು ಈ ಫ್ರೆಂಚರು ಮತ್ತು ಬ್ರಿಟಿಷರು ಪೈಪೋಟಿ ಒಳಗೆ ಪೋರ್ಚುಗೀಸರು ಮತ್ತು ಡಚ್ಚರು ಪಾಪ ಅವ್ರ ಕೈಲಾಗಲಾರ್ದು ಹಿಂದೆ ಸರಿದು ಈ ಕೆಲವೊಂದು ಈ ಹೈದರಾಬಾದು ಮತ್ತು ತಮಿಳುನಾಡಿನ ಪೂರ್ವ ಭಾಗದ ಕರ್ನಾಟಕ ಅಂತಾರಲ್ಲ ಅಲ್ಲಿ ರಾಜಕೀಯ ಅಸ್ಥಿರತೆ ಕಂಡಾಗ ಇವರಲ್ಲಿ ಅಧಿಕಾರನ ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಇವರಿಬ್ಬರು ನಡುವೆ ಪೈಪೋಟಿ ನಡೀತದೆ. ಆ ಪೈಪೋಟಿಗಳೇ 3 ಕರ್ನಾಟಕ ಯುದ್ಧಗಳು. ಯಾರ ನಡುವಾಯಿತು, ಎಲ್ಲಿ ಆಯಿತು ಅನ್ನೋದನ್ನ ನಾವು ನೋಡೋಣ. ಇದು ಕರ್ನಾಟಕ ಯುದ್ಧಗಳು ಮ್ಯಾಕ್ಸಿಮಮ್ ಎಲ್ಲ ಎಕ್ಸಾಮ್ಗಳಲ್ಲೂ ಕೇಳಿದ್ದಾರೆ. ಸೊ ಈ ಒಂದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ. 1724ರಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಆಸಫ್ ಜಾ ಸ್ಥಾಪಿಸಿದನು. 1724 1948 ಇಲ್ಲಿವರೆಗೂ ಸಂಸ್ಥಾನ ಇರ್ತದೆ. ಇದು ಹಾಕ್ಬೇಡ್ರಿ ನೀವು ಟ್ಯಾಗ್ಲೇನ. ಓಕೆ, ಇವನ ಅಧೀನದಲ್ಲಿದ್ದ ಕರ್ನಾಟಕ ಪ್ರಾಂತ್ಯವನ್ನು ಆಳುತ್ತಿದ್ದ ದೋಸ್ತ್ ಅಲಿ ಎಂಬಾತನು ಆಸಿಫ್ ಜಾಗೆ ನಿಷ್ಠನಾಗಿರಲಿಲ್ಲ. 1740ರಲ್ಲಿ ಮರಾಠರು ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದು ಅವನ ಅಳಿಯ ಚಾಂದ್ ಸಾಹೇಬನನ್ನು ಸತಾರಾದಲ್ಲಿ ಸೆರೆಯಲ್ಲಿಟ್ಟರು. ಆಗ ಆಸಿಫ್ ಜಾ ತನ್ನ ನಂಬಿಕಸ್ಥ ವ್ಯಕ್ತಿಯಾದ ಅನ್ವರುದ್ದೀನನ್ನು ಕರ್ನಾಟಕ ನವಾಬನಾಗಿ ನೇಮಿಸಿದನು. ಇವೆಲ್ಲಗಳನ್ನು ಒಂದು ಮ್ಯಾಪ್ ಹಾಕಬೇಕು, ಸ್ಮಾಲ್ ಒಂದು ಮ್ಯಾಪ್ ಹಾಕಿ ನೀವು ಎಲ್ಲೆಲ್ಲಿ ಏನೇನಾಯಿತು. ಸೂರತ್ ಬಂಧಿಸಿದ್ರು, ಕರ್ನಾಟಕದಿಂದ ಹಿಡ್ಕೊಂಡು ಹೋದರು, ಸೂರತ್ ಕೊಯ್ದು ಬಂಧಿಸಿದ್ರು ಮರಾಠರು. ಸೊ ಹೈದರಾಬಾದ್ ನಿಜಾಮನ ಆಸ್ಥಾನ ಅದು. ಅವನ ದೋಸ್ತ್ ಇರ್ತಾನಲ್ಲಿ, ದೋಸ್ತಲಿ
ಅವ ನಿಷ್ಠ ಇರಲ್ಲ. ಸೊ ಹಾಗಾಗಿ ಇವ್ರು ಬಂದು ಇವ್ನ ಮೇಲೆ ದಾಳಿ ಮಾಡಿ ಇವನ ಅಳಿಯ ಇರ್ತಾನೆ ಇವ ಚಾಂದ್ ಸಾಹೇಬ, ಅವ್ನಿಗೆ ಹಿಡ್ಕೊಂಡು ಸೂರದಾಗಿತ್ತು. ಒಂದು ಸಣ್ಣ ಮ್ಯಾಪ್ ಹಾಕಿದ್ರೆ ಭಾಳ ನೆನಪು ಉಳಿತದೆ. ಓಕೆ, ಈ ಒಂದು ಇಂಪಾರ್ಟೆಂಟ್ ಇದೆ, ಇದನ್ನು ನೋಡಿ. ನೆಕ್ಸ್ಟು ಮೊದಲ ಕರ್ನಾಟಕ ಯುದ್ಧನ ಈಗ ನೋಡೋಣ. 1746 48 7 ವರ್ಷ ಆಗ್ತದೆ. ಡೋಪ್ಲೆಯ ಕೋರಿಕೆಯ ಮೇರೆಗೆ ಲಾಬೋರ್ಡಾ ನಾಯಿಸ್ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥನು ಮಾರಿಷಸ್ನಿಂದ ಬಂದು ಬ್ರಿಟಿಷರಿಂದ ಮದ್ರಾಸ್ ವಶಪಡಿಸಿಕೊಂಡನು. ಮಾರಿಷಸ್ನಿಂದ ಬರ್ತಾನೆ ಇವ. ಡೋಪ್ಲೆ ಅವರಿಗೆ ಆಮಂತ್ರಣ ಕೊಟ್ಟು ಕರೆಸ್ತಾನೆ. ಅಸಹಾಯಕರಾದ ಬ್ರಿಟಿಷರು ಕರ್ನಾಟಕ ನವಾಬ ಅನ್ವರುದ್ದೀನಲ್ಲಿ ಮೊರೆ ಇಟ್ಟರು. ಅನ್ವರುದ್ದೀನ್ ರಾಜ ಇರ್ತಾನಲ್ಲ, ಯಾರು ನಮ್ಮದು ಹೈದರಾಬಾದ್ ನಿಜಾಮರು ಇನ್ನೊಬ್ಬ ಅವ್ರ ಫ್ರೆಂಡ್ ಅನ್ವರುದ್ದೀನ್ಗೇನು ವಹಿಸ್ಕೊಡ್ತಾರಲ್ಲ, ಅವರು ಕರ್ನಾಟಕ ರಾಜ್ಯಕ್ಕೆ ಬಂದು ಮೊರೆ ಇಡ್ತಾರೆ. ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲು ಅನ್ವರುದ್ದೀನ್ ಕಳಿಸಿಕೊಟ್ಟ ಸೇನೆ ಸೋತಿತ್ತು. ಸೊ ಅವರು ಸೋತರು. ಕೊನೆಗೆ ಲಾಬೋರ್ಡಾಯಿಸ್ನ ಡೋಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋದನು. ಏನು ಡೋಪ್ಲೆ ಕರೆಸಿದ್ದಲ್ಲ ಆತಾಗ, ಅವ ಬಂದನು, ಸೋಲ್ಸಿದ್ನು, ಕಳಿಸಿದ್ನು. ಬಟ್ ಅವರು ಸೋತರು. ಮತ್ತು ನವಾಬನಾದ ಅನ್ವರುದ್ದೀನ್ ಸೇನೆಯನ್ನು ಸೋಲ್ತದೆ. ಕೊನೆಗೆ ಅವ ರೊಕ್ಕ ತೊಗೊಂಡು ಮತ್ತು ಅವನು ಮಾರಿಷಸ್ಗೆ ಹೋಗ್ಬಿಡ್ತಾನೆ. ಇದರಿಂದ ಕೋಪಗೊಂಡ ಡೋಪ್ಲೆ ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು. ಓಕೆ, ಅಂತಿಮವಾಗಿ ಈ ಯುದ್ಧ ಯುರೋಪಿನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ಆದ ನೋಡ್ರಿ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಸರ್, ಭೂಪ್ರದೇಶ ಭಾರತದ್ದು, ನಮ್ಮ ನೆಲದಾಗ ಯುದ್ಧ ನಡೆದದ, ನಮ್ಮ ಇದ್ರದ್ದು ಆಗ್ತದ ಅಲ್ಲಿ ಎಕ್ಸ್ಲಾ ಚಾಪೆಲ್. ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ, ಬರ್ಕೊಂಬೇಡ್ರಿ ಇದಕ್ಕೆ ನೀವು. ಸರಿ, ಹೊಂದಿಸಿ ಬರ್ರಿ ಅಂತ ಕೇಳ್ಬಿಡ್ತಾರೆ ಅಲ್ಲಿ, ಕಾಲಾನುಕ್ರಮವಾಗಿ ಬರ್ರಿ ಅಂತೇಳಿ. ಸೊ ಹಾಗಾಗಿ ಮೊದಲನೇ ಕರ್ನಾಟಕ ಯುದ್ಧ ಎಕ್ಸ್ಲಾ. ಯಾರು? ಡೋಪ್ಲೆ ಮತ್ತು ಅನ್ವರುದ್ದೀನ್ ಸೇನೆ ಬರ್ತಾಳೆ. ಬ್ರಿಟಿಷರು ನೇರವಾಗಿ ಬರಲಲ್ಲಿ, ಅವ್ರನ್ನ ಹೊರಗಟ್ಟಿದ ಮೇಲೆ ಅನ್ವರುದ್ದೀನ್ ಬರ್ತಾರೆ. ಸೊ ಓಕೆ, ಇಲ್ಲಿ ಮಾರಿಷಸ್ ರಾಜ ಬರ್ತಾನಲ್ಲ, ಲಾಬೋರ್ಡಾ ನಾಯಿಸ್. ಓಕೆ, ಹಾಂ, ನಿಮಗೆ ತಿಳಿದಿರಲಿ. ಹೈದರಾಬಾದ್ ಸಂಸ್ಥಾನ ನಿಜಾಮನದ ಆಸಿಫ್ ಜಾ 1748ರಲ್ಲಿ ಮರಣ ಹೊಂದಿದನು. ಸಿಂಹಾಸನಕ್ಕಾಗಿ ಅವನ ಮಗನಾದ ನಾಸಿರ್ ಜಂಗ್ ಮತ್ತು ಅವನ ಮಗಳ ಮಗನಾದ ಮುಜಾಫರ್ ಜಂಗ್ ನಡುವೆ ಕಲಹ ಆರಂಭವಾಯಿತು. ಅತ್ತ ಕರ್ನಾಟಕದಲ್ಲಿ ಮರಾಠರ ಸೆರೆಯಿಂದ ಬಿಡುಗಡೆಗೊಂಡ ಚಾಂದ್ ಸಾಹೇಬ. ಓಕೆ, ಚಾಂದ್ ಸಾಹೇಬ ಏನಲ್ಲಿ ದೋಸ್ತಲ್ಲಿ ಹಳೆ ಇರ್ತಾನೆ ಇವ ಚಾಂದ್ ಸಾಹೇಬ, ಇವನಿಗೆ ಸೆರೆ ಇಟ್ಟಿರ್ತಾರಲ್ಲ, ಇವ ಬಿಡುಗಡೆ ಆತನ. ಮತ್ತು ಅನ್ವರುದ್ದೀನ ನಡುವೆ ಸಿಂಹಾಸನಕ್ಕಾಗಿ ಕಿತ್ತಾಟ ಆರಂಭವಾಯಿತು. ಆಗ ಫ್ರೆಂಚರು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನಿಗೂ ಕರ್ನಾಟಕನಲ್ಲಿ ಚಾಂದ್ ಸಾಹೇಬನಿಗೂ ಬೆಂಬಲ ನೀಡಿದರು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್ಗೆ ಬೆಂಬಲ ನೀಡಿದರು. ಚಲೋ ಆಯ್ತು ನೋಡ್ರಿ, ಇಲ್ಲೆಲ್ಲ ಚಾಲು ಆಗ್ತದೆ. ಏನಾಗ್ತದೆ ಇಲ್ಲಿ? ಅನ್ವರುದ್ದೀನ, ಓಕೆ, ನಾಸಿರ್ ಜಂಗ್, ಅನ್ವರುದ್ದೀನ್. ಒಂದು ಸೆಕೆಂಡ, ಇಲ್ಲಿ ತಗೊಂಬಿಡೋಣ. ಹೈದರಾಬಾದ್ ನಿಜಾಮರು ಫಸ್ಟ್, ನಾಸಿರ್ ಜಂಗ್, ಇವ ಆಸಿಫ್ ಜಾ ಸತ್ಮೇಲೆ ಅವನ ಮಗ ನಾಸಿರ್ ಜಂಗ್ ಇವ. ಓಕೆ, ಇವನ ಮಗಳ ಮಗ ಮುಜಾಫರ್ ಜಂಗ್. ಇವರಿಬ್ಬರು ನೋಡಿ ಯುದ್ಧ ಚಾಲು ಆಗ್ತದೆ. ಇಲ್ಲಿ ಚಾಂದ್ ಸಾಹೇಬ್ ಇರ್ತಾನಲ್ಲ, ಆ ದೋಸ್ತಲ್ಲಿ ಇರ್ತಾನಲ್ಲ, ಅವನದು ಇವನು ಚಾಲು ಆಗ್ತದೆ. ಇಲ್ಲಿ ಚಾಂದ್ ಸಾಹೇಬ ಮತ್ತು ಮುಜಾಫರ್ ಜಂಗ್ ಇವ್ರು ನಡುವೆ ಆಗ್ತದೆ. ಇಲ್ಲೇನು ಮಾಡ್ತಾನೆ, ಇವರು ಫ್ರೆಂಚರು ಇಬ್ಬರಿಗೆ ಸಹಾಯ ಮಾಡಿದ್ರೆ, ಅವರಿಬ್ಬರಿಗೆ ಸಹಾಯ ಮಾಡ್ತಾರೆ. ಹೀಗಾಗಿ ಬ್ರಿಟಿಷರು ನಾಸಿರ್ ಜಂಗ್ ಮತ್ತು ಅನ್ವರುದ್ದೀನ್ಗೆ, ಇವರಿಬ್ಬರಿಗೆ ಅವ ಬೆಂಬಲ ಮಾಡ್ತಾನೆ. ಹೀಗಾಗಿ ಇಲ್ಲಿ ಏನಾಗ್ತದೆ, ರಾಜಕೀಯ ಅಸ್ಥಿರತೆ ಕಾಣಬೇಕಾದ್ರೆ ಇವರು ಸಹಾಯ ಮಾಡಿ ಅಲ್ಲಿ ಮತ್ತಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಮತ್ತು 1949ರಲ್ಲಿ ಚಾಂದ್ ಸಾಹೇಬ್ ಮುಜಾಫರ್ ಜಂಗ್ ಮತ್ತು ಫ್ರೆಂಚರ ಒಳಗಡೆ ಒಂದಾಗಿ ಅನ್ವರುದ್ದೀನನ್ನು ಅಂಬೂರ್ಕದಲ್ಲಿ ಕೊಂದರು. ಚಾಂದ್ ಸಾಹೇಬ, ಮುಜಾಫರ್ ಜಂಗ್ ಮತ್ತು ಫ್ರೆಂಚರು ಒಳಗೆ ಒಪ್ಪಂದ ಮಾಡ್ಕೋತಾರೆ. ಅವ್ರು 3 ಜನ ಅವ್ರು ಸಪೋರ್ಟ್ ಮಾಡ್ಕೊಳ್ತಾರೆ. ಪರಿಣಾಮವಾಗಿ ಚಾಂದ್ ಸಾಹೇಬ್ ಕರ್ನಾಟಕ ನವಾಬನಾದನು. ಅನ್ವರುದ್ದೀನ ಮಗನಾದ ಮಹಮ್ಮದ್ ಅಲಿಯು ಬ್ರಿಟಿಷರ ನೆರವಿನಿಂದ ತಿರುಚನಾಪಳ್ಳಿಯಲ್ಲಿ ನೆಲೆ ನಿಂತನು. ಇದು ಮಾಡ್ತಾರಲ್ಲ ಪಾಪ, ಅನ್ವರುದ್ದೀನ್ ಏನು ಕೊಲೆ ಮಾಡ್ತಾರಲ್ಲ, ಅವನ ಮಗ ಇರ್ತಾನೆ. ಓಕೆ, ಅತ್ತ ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗನು ಚಾಂದ್ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗ್ನನ್ನು ಕೊಂದು
ನಿಜಾಮನಾದರು. ಸ್ವಲ್ಪ ದಿನಗಳಲ್ಲಿ ಹತ್ಯೆಗೀಡಾದನು. ಅವನ ಆಸ್ಥಾನಕ್ಕೆ ಫ್ರೆಂಚರ ಆಸಫ್ ಜಾನ ಇನ್ನೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನು ನಿಜಾಮನಾಗಿ ಮಾಡ್ತಾರೆ ಅವರು. ಒಂದನೇ ಯುದ್ಧದ ಪರಿಣಾಮ ಎಷ್ಟು? ಒಂದನೇ ಯುದ್ಧ ಅಲ್ಲಿ ಏನೇನಾಯಿತು, ಯಾವ ಯುದ್ಧಗಳಾದವು, ಒಂದು ಸ್ಮಾಲ್ ಮ್ಯಾಪ್ ಅಥವಾ ಒಂದು ಲಿಸ್ಟ್ ಮಾಡಿಕೊಂಡು ನೋಡ್ಕೊಳ್ಬೇಕು. ಎರಡನೇ ಯುದ್ಧ ನೋಡೋಣ. ಅಷ್ಟಕ್ಕೆ ನಿಲ್ಲಿಲ್ಲ ಅದು. ಎರಡನೇ ಯುದ್ಧ ಆಗ್ತದೆ 1749ರಿಂದ 54. ಓಕೆ, ಅಲ್ಲಿ 46-48, ಇಲ್ಲಿ 49ರಿಂದ 54. ಅಲ್ಲಿ ಬಿಡೋದೇ ಇಲ್ಲ, ಮತ್ತೆ ಚಾಲು ಆಗಿಬಿಡ್ತದೆ ಅದು. ಬದಲಾದ ಸನ್ನಿವೇಶಗಳು ಫ್ರೆಂಚರು ಆಸಿಫ್ ಜಾನ ಮತ್ತೊಬ್ಬ ಮಗನಾದ ಸಲಾಬತ್ನನ್ನು ಹೈದರಾಬಾದ್ ನಿಜಾಮನಾಗಿ ಮಾಡಿದರು. ಅವನ ರಕ್ಷಣೆಗೆ ಆಸ್ಥಾನದಲ್ಲಿ ಫ್ರೆಂಚರು ತಮ್ಮ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಇವರು ಸಪೋರ್ಟ್ ಮಾಡಿ ಅವನಿಗೆ ನಿಜಾಮ್ ಮಾಡಿರ್ತಾರೆ. ಸೊ ಅವನ ಸಹಾಯಕ್ಕಾಗಿ ಒಬ್ಬ ಅಧಿಕಾರಿಗೆ ನೇಮಿಸ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಾಂದ್ ಸಾಹೇಬನು ಕರ್ನಾಟಕ ನವಾಬನಾಗಿದ್ದನು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ರನ್ನು ಕರ್ನಾಟಕ ರಾಜಧಾನಿ ಅರ್ಕಾಟ್ ಮೇಲೆ ಆಕ್ರಮಣ ಮಾಡಿ ಫ್ರೆಂಚ್ ಮತ್ತು ಚಾಂದ್ ಸಾಹೇಬನನ್ನು ಸೋಲಿಸಿದರು. ಅಂತಿಮವಾಗಿ ಈ ಯುದ್ಧದಲ್ಲಿ ಚಾಂದ್ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಅವನ ಸ್ಥಾನಕ್ಕೆ ಬ್ರಿಟಿಷರ ಅನ್ವರುದ್ದೀನ್ನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಿದರು. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಓಕೆ, ಅಲ್ಲಿ ಯಾವುದಾಗಿತ್ತು? ಎಕ್ಸ್ಲಾ ಆಗಿತ್ತು. ಕರ್ನಾಟಕವನ್ನು ಎಕ್ಸ್ಲಾ, ಕರ್ನಾಟಕ ಟು ಪಾಂಡಿಚೇರಿ. ನೆನ್ಪಿಟ್ಕೊರಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫ್ರೆಂಚರು ಡೋಪ್ಲೆ ಹಿಂದಕ್ಕೆ ಕರೆಸಿಕೊಂಡರು. ಸಾಕು ಪಾಪ ನೀ ಭಾಳ ಯುದ್ಧ ಮಾಡೈತಿ ಅಂತ ಅವನಿಗೆ ವಾಪಸ್ ತೊಗೊಂಡ್ಬಿಡ್ತಾರೆ. ಈ ಯುದ್ಧವು ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯನ್ನು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ಓಕೆ, ಮೂರನೇದಾಗ್ತದೆ ಮತ್ತಿಲ್ಲಿ. ಸ್ವಲ್ಪ ದಿನ ತಾಳ್ತಾರೆ, ಮತ್ತು 54ಕ್ಕೆ ತಾಳ್ತಾರೆ, ಮತ್ತು 56ಕ್ಕೆ ಮತ್ತೊಂದು ಚಾಲು ಹೋಗ್ತದೆ. ಬನ್ನೋರಿ ಕೌಂಟ್ ಡಿ ಲ್ಯಾಲಿ ಅನ್ನುವಂಥ ಬರ್ತಾನೆ. 60ಕ್ಕೂ ವಾಂಡಿವಾಶ್ ಕೋಟೆಗೆ ಮುತ್ತಿ ಹಾಕ್ತಾನೆ. ಮತ್ತೆ ಹಾಕಲು ಪ್ರಯತ್ನ. ಈ ನಿರ್ಣಾಯಕ ವಾಂಡಿವಾಶ್ ಕೋಟೆ ಏನಿರ್ತಲ್ಲ, ಬ್ರಿಟಿಷರ ಸೇನಾಧಿಕಾರಿ ಸರ್ ಐರ್ ಕೋಟನು ಫ್ರೆಂಚರನ್ನು ಸೋಲಿಸಿದ್ದನಲ್ಲದೆ ಬುಸ್ಸಿಯನ್ನು ಸೆರೆ ಹಿಡಿದನು. ಲ್ಯಾಲಿಯ ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡನು. ಅಂತಿಮವಾಗಿ ಐರ್ ಕೋಟನ್ನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿ ಲ್ಯಾಲಿಯನ್ನು 1900 ಬೇಷರತ್ ಶರಣಾದನು. ಮುಗಿತು ಅಲ್ಲಿಗೆ. ಲ್ಯಾಲಿ ಬೀಸ್ ಇದನ್ನು ಹೈದರಾಬಾದ್ ಇರೋಗಿದ್ದ ಬುಸ್ಸಿನೂ ಸಿಗ್ತಾನೆ. ಅಲ್ಲಿಗೆ ಮೂರನೇ ಕರ್ನಾಟಕ ಯುದ್ಧದ ಮುಗಿತದೆ. ಕರ್ನಾಟಕ ಯುದ್ಧ ಪರಿಣಾಮವಾಗಿ ಫ್ರೆಂಚ್ ಭಾರತದಲ್ಲಿ ತಮ್ಮೆಲ್ಲ ನೆಲೆಗಳನ್ನು ಕಳೆದುಕೊಂಡು, ಆದಾಗ್ಯೂ 1763 ನಡೆದ ಪ್ಯಾರಿಸ್ ಒಪ್ಪಂದ. ಮತ್ತೊಂದು ಲೈನ್, ಕರ್ನಾಟಕವನ್ನು ಎಕ್ಸ್ಲಾ ಮತ್ತೆ ಹೇಳ್ತೀನಿ ನೋಡ್ರಿ. ಕರ್ನಾಟಕ 2 ಪಾಂಡಿಚೇರಿ, ಕರ್ನಾಟಕ 3 ಪ್ಯಾರಿಸ್ ಒಪ್ಪಂದದೊಂದಿಗೆ ಮುಗಿತದ. ಫ್ರೆಂಚರು ಮೂಲೆ ಗುಂಪಾಗ್ತಾರೆ. ಎಷ್ಟರೊಳಗೆ ಇಲ್ಲಿಗೆ ಈ ಒಂದು ಇವ್ರದ್ದು ಕರ್ನಾಟಕ ಯುದ್ಧಗಳು ಕೂಡ ಮುಗಿದು ಹೋಗ್ತಾವೆ. ರಾಬರ್ಟ್ ಕ್ಲೈವ್, ಡೋಪ್ಲೆ ಇದೆ, ಮತ್ತು ಬ್ರಿಟಿಷರ ಆಳ್ವಿಕೆ ಇದೆ, ಪರಿಣಾಮಗಳು, ಇವೆಲ್ಲವುಗಳನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ಇವತ್ತಿಗೆ ಇಷ್ಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ರೀತಿಯ ಒಂದು ಇದಿದ್ರು ಕೂಡ ನನ್ನ ತಪ್ಪುಗಳು ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.